ಬರ್ಬರವಾಗಿ ಕೊಲೆಯಾದ ಭಾಗಪ್ಪ ಹರಿಜನ್ ಸಂಬಂಧಪಟ್ಟ ಹಾಗೆ ಬೇಕಾದ ಸ್ಟೋರಿ ಇದು. ಭಾಗಪ್ಪ ಬಗ್ಗೆ ನಿವೃತ್ತ ಡಿವೈಎಸ್ಪಿ ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ. ನಿವೃತ್ತ ಡಿವೈಎಸ್ಪಿ ಭಾಗಪ್ಪ ಬಗ್ಗೆ ಮಾತನಾಡಲು ಕಾರಣವೇನು? ಇದು ಭಾಗಪ್ಪ ಹರಿಜನ್ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಭಾಗಪ್ಪಗೂ ಡಿವೈಎಸ್ಪಿಗೂ ಏನಾದರೂ ದ್ವೇಷ ಇತ್ತ? ಅವರಿಬ್ಬರಿಗೂ ಮೊದಲಿನಿಂದ ಏನಾದರೂ ನಂಟು ಅಥವಾ ಸಂಬಂಧಗಳಿತ್ತ? ಯಾಕೆ ಭಾಗಪ್ಪ ಬಗ್ಗೆ ಕಠೋರವಾಗಿ ಮಾತನಾಡಿದ್ದಾರೆ ಡಿವೈಎಸ್ಪಿ? ಕೊಲೆಯಾದ ಭಾಗಪ್ಪ ಹರಿಜನ್ ಕುರಿತಾದಂತಹ ಒಂದು ಮೆಗಾ ಸ್ಟೋರಿ ಇದು. ಆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಭಾಗಪ್ಪ ಬಗ್ಗೆ ನಿವೃತ್ತ ಡಿವೈಎಸ್ಪಿ ಸ್ಫೋಟಕ ಹೇಳಿಕೆಯೊಂದನ್ನು ಕೊಟ್ಟಿದ್ದಾರೆ. ನಿವೃತ್ತ ಡಿವೈಎಸ್ಪಿ ಭಾಗಪ್ಪ ಬಗ್ಗೆ ಮಾತನಾಡಲು ಕಾರಣಗಳು ಅನೇಕ ಇತ್ತ? ಭಾಗಪ್ಪಗೂ ಡಿವೈಎಸ್ಪಿಗೂ ಏನಾದರೂ ದ್ವೇಷ ಇತ್ತ? ದ್ವೇಷದ ಭಾಗವಾಗಿಯೇ ಡಿವೈಎಸ್ಪಿ ಮಾತನಾಡಿದ್ರ ಅವರಿಬ್ಬರಿಗೂ ಮೊದಲಿನಿಂದ ಏನಾದರೂ ನಂಟಿತ್ತ ಎನ್ನುವಂತಹ ರೀತಿಯಲ್ಲಿ ಚರ್ಚೆಗಳು ಶುರುವಾಗಿರುವಂತಹದ್ದು. ಯಾಕೆ ಭಾಗಪ್ಪ ಬಗ್ಗೆ ಕಠೋರವಾಗಿ ಮಾತನಾಡಿದ್ರು? ಇದು ಭಾಗಪ್ಪ ಹರಿಜನ್ ಕೊಲೆಯಾದ ಬರ್ಬರವಾಗಿ ಕೊಲೆಯಾದಂತಹ ಭಾಗಪ್ಪ ಹರಿಜನ್ಗೆ ಸಂಬಂಧಪಟ್ಟಂತ ಒಂದು ಸ್ಫೋಟಕ ಸುದ್ದಿ. ಭಾಗಪ್ಪ ಬಗ್ಗೆ ನಿವೃತ್ತ ಡಿವೈಎಸ್ಪಿ ಒಬ್ಬರು ಕೆಲ ಸ್ಫೋಟಕ ವಿಚಾರಗಳನ್ನು ರಿವೀಲ್ ಮಾಡಿದ್ದಾರೆ. ಹಾಗಾದರೆ ಡಿವೈಎಸ್ಪಿ ಭಾಗಪ್ಪ ಬಗ್ಗೆ ಮಾತನಾಡಲು ಇರತಕ್ಕಂತಹ ಕಾರಣ ಏನು? ಭಾಗಪ್ಪ ಇಡೀ ಕರ್ನಾಟಕದ ರಕ್ತ ಚರಿತ್ರೆಯಲ್ಲಿ ಮೊದಲ ಸ್ಥಾನ ಪಡೆದುಕೊಳ್ಳೋದು ಅದು ಭೀಮಾ ತೀರದ ರೌಡಿಗಳು. ಭೀಮಾ ತೀರದಲ್ಲಿ ಅದೆಷ್ಟು ರಕ್ತದೋಕುಳಿಗಳಾಗಿದ್ದಾವೋ, ಅದೆಷ್ಟು ರಕ್ತದಾಭಿಷೇಕಗಳಾಗಿದ್ದಾವೋ, ಅದೆಷ್ಟು ರಕ್ತ ಚರಿತ್ರೆಗಳು ಸೃಷ್ಟಿಯಾಗಿದ್ದಾವೋ ಲೆಕ್ಕಕ್ಕಿಲ್ಲ. ಸೊ ಈಗ ಭಾಗಪ್ಪ ಹರಿಜನನ್ನು ಮೊನ್ನೆ ಬರ್ಬರವಾಗಿ ಕೊಲ್ಲಲಾಯಿತು. ಆತನ ದೂರದ ಸಂಬಂಧಿ ರವಿ ಎನ್ನುವಂತಹ ವ್ಯಕ್ತಿಯನ್ನು ಕೋರ್ಟ್ ಆವರಣದಲ್ಲಿ ಈ ಹಿಂದೆ ಕೊಲ್ಲಲಾಗಿತ್ತು. ಅದಾದ ನಂತರ ಅದರ ರಿವೆಂಜ್ ತೀರಿಸ್ಕೊಂಡ್ರ ಭಾಗಪ್ಪ ಹರಿಜನನ್ನು ಕೊಲ್ಲುವುದರ ಮುಖಾಂತರವಾಗಿ ಗೊತ್ತಿಲ್ಲ. ಒಟ್ಟಾರೆ ಭಾಗಪ್ಪ ಹರಿಜನರನ್ನ ಬರ್ಬರವಾಗಿ ಕೊಲ್ಲಲಾಗಿತ್ತು. ಆತನ ಶರೀರದ ವಿವಿಧ ಭಾಗಗಳನ್ನು ಅತ್ಯಂತ ವಿಲಕ್ಷಣ ರೀತಿಯಲ್ಲಿ ಕತ್ತರಿಸಲಾಗಿತ್ತು. ಅದು ಅತ್ಯಂತ ಪೈಶಾಚಿಕ ಕೃತ್ಯ ಅಂತ ಕರೆದರೂ ಕೂಡ ತಪ್ಪಾಗಲ್ಲ. ಆತನ ಮರ್ಮಾಂಗವನ್ನು ಕೂಡ ಎಳೆಯಾಗಿ ಕತ್ತರಿಸಲಾಗಿತ್ತು. ಸೊ ಆ ತರಹದ ಒಂದು ಭಯಾನಕವಾದಂಥ ಕೊಲೆ ಪ್ರಕರಣ ಅದು. ಭಾಗಪ್ಪ ಹರಿಜನ್ ದೊಡ್ಡ ಶೋಕಿಲಾಲನೆ. ಅವನಿಗೆ ಶೋಕಿ ಹುಚ್ಚು ವಿಪರೀತ ಇತ್ತು ಎಂದು ಹೇಳಲಾಗ್ತಾ ಇದೆ. ಭಾಗಪ್ಪನಿಗೆ ಬಂಗಾರದ ಮೇಲೆ ಜಾಸ್ತಿ ಒಲವಿತ್ತು, ಹಾಗಾಗಿ ಬಂಗಾರವನ್ನ ತೊಟ್ಕೋತಿದ್ದ. ಅದಕ್ಕಿಂತ ಹೆಚ್ಚಾಗಿ ಅವನಿಗೆ ಹೆಣ್ಣಿನ ಮೇಲೆ ಒಲವಿತ್ತು ಎಂದು ಹೇಳಲಾಗ್ತಾ ಇದೆ. ಭಾಗಪ್ಪ ಒಬ್ಬ ಸ್ತ್ರೀ ಲೋಲನಾಗಿದ್ದ, ಆದರೆ ಅವನು ಕುಡುಕನಾಗಿರಲಿಲ್ಲ, ಮದ್ಯದಿಂದ ದೂರವಿದ್ದ. ಆದರೆ ಮದ್ಯಕ್ಕಿಂತಲೂ ಹೆಚ್ಚು ಕಿಕ್ ಕೊಡುವಂತಹ ಹೆಣ್ಣು ಮಕ್ಕಳನ್ನು ಕಬಳಿಸ್ತಾ ಇದ್ದ. ತಾನು ಎಲ್ಲಿದ್ದೇನೆ ಎನ್ನುವ ಸುಳಿವು ಅವನು ಯಾವತ್ತೂ ಯಾರಿಗೂ ಬಿಟ್ಟು ಕೊಟ್ಟಿರಲಿಲ್ಲ. ವಿಜಯಪುರದಲ್ಲಿದ್ದರೆ ಮತ್ತೆಲ್ಲೋ ಇದ್ದೇನೆ ಅಂತ ಹೇಳ್ತಿದ್ದ. ಭಾಗಪ್ಪನ ಕುರಿತು ನಿವೃತ್ತ ಡಿವೈಎಸ್ಪಿ ರವೀಂದ್ರ ಹೇಳಿಕೆ ನೀಡಿದ್ದಾರೆ. ತನ್ನ ಲೊಕೇಶನ್ ತಿಳಿದುಕೊಳ್ಳಬಾರದು ಅಂತ ಹೇಳಿ ಡೈವರ್ಟ್ ಮಾಡ್ತಾ ಇದ್ದ. ಅವನಿಗೆ ಶೋಕಿ ಹುಚ್ಚು ವಿಪರೀತ ಇತ್ತು ಎಂದು ಹೇಳಿದ್ರು ಡಿವೈಎಸ್ಪಿ. ಜೊತೆಗೆ ಭಾಗಪ್ಪನಿಗೆ ಬಂಗಾರದ ಮೇಲೆ ಜಾಸ್ತಿ ಒಲವಿತ್ತು. ಬಂಗಾರ ಮತ್ತು ಹೆಣ್ಣು, ಹೆಣ್ಣಿನ ಮೇಲೂ ಕೂಡ ಅತಿಯಾದ ವ್ಯಾಮೋಹ. ಹೆಣ್ಣು ಅಂದರೆ ಕೂತು ಜಾಗದಿಂದ ನರಳಾಡ್ತಿದ್ದಂತೆ ಭಾಗಪ್ಪ. ಹೆಣ್ಣಿನ ಮೇಲೆ ಅತಿಯಾದಂತಹ ಆಸೆ. ಹೆಣ್ಣು ಅಂದರೆ ಪಂಚಪ್ರಾಣ. ಭಾಗಪ್ಪ ಹರಿಜನ್ ಎಲ್ಲಿದ್ದಾರೆ, ಏನು ಮಾಡ್ತಾ ಇದ್ದಾರೆ ಅಂಥೇಳಿ ಟ್ರ್ಯಾಕ್ ಮಾಡೋದಕ್ಕೆ ಯಾರಿಗೂ ಸಾಧ್ಯ ಆಗ್ತಾ ಇರಲಿಲ್ಲ. ಕ್ಷಣ ಕ್ಷಣಕ್ಕೂ ಲೊಕೇಶನ್ ಬದಲಿಸ್ತಿದ್ದ. ವೀರಪ್ಪನ್ ಮಾದರಿ ಲೊಕೇಶನ್ ಬದಲಾವಣೆ. ವೀರಪ್ಪನ್ ಕೂಡ ಹಾಗೆ ಒಂದು ಲೊಕೇಶನ್ನಲ್ಲಿ ಅರ್ಧ ಗಂಟೆಗೂ ಹೆಚ್ಚು ಕಾಲ ಕೂತ್ಕೋತಾ ಇರಲಿಲ್ಲ.
ಆತನ ವಾಸನೆಯನ್ನು ಪೊಲೀಸರು ಹಿಡಿತಾರೆ ಅನ್ನೋ ಕಾರಣಕ್ಕೆ. ಆದರೆ ಭಾಗಪ್ಪ ಹರಿಜನ್ ಯಾಕೆ ಲೊಕೇಶನ್ ಬದಲಾಯಿಸ್ತಾ ಇದ್ರು, ಬಂಗಾರದ ಮೇಲೆ ಯಾಕೆ ಅತಿಯಾದಂಥ ವ್ಯಾಮೋಹ, ಜೊತೆಗೆ ಆತ ಸ್ತ್ರೀಲೋಲನಾಗಿದ್ದ ಎನ್ನುವಂತಹದ್ದು ಬಹಳಷ್ಟು ಈ ಪ್ರಕರಣದಲ್ಲಿ ತುಂಬ ಇಂಟ್ರೆಸ್ಟಿಂಗ್. ಹೆಣ್ಣು ಮಕ್ಕಳ ಮೇಲೆ ಅತಿಯಾದಂತಹ ವ್ಯಾಮೋಹ ಇತ್ತು, ಹೆಣ್ಣು ಮಕ್ಕಳನ್ನು ಬದಲಾಯಿಸ್ತಿದ್ದ, ಇಷ್ಟ ಆದಂಥ ಹೆಣ್ಣು ಮಕ್ಕಳನ್ನು ಬಿಡ್ತಾನೇ ಇರಲಿಲ್ಲ. ಸೊ ಈ ಅರ್ಥದಲ್ಲೂ ಕೂಡ ಚರ್ಚೆಗಳು ಶುರುವಾಗ್ತಾ ಇದೆ.